ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವರದಿಗಾರ್ತಿ ರೂಪಾ ಪೂಜಾರಿ. ಇಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಮ್ಮನಹಳ್ಳಿ 2026-27ನೇ ಸಾಲಿನ ಶಾಲಾ ಸಂಸತ್ತು ವಿಶೇಷ ವರದಿ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಮ್ಮನಹಳ್ಳಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ತುಂಬಾ ಯಶಸ್ವಿಯಾಗಿ ನಡೆದಿದೆ. ಮೊದಲ ಹಂತದಲ್ಲಿ ವಿವಿಧ ಹುದ್ದೆಗಳಿಗೆ ಸ್ಪರ್ಧಿತವಾದ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಸಲ್ಲಿಸಿದರೆ ಪರಿಶೀಲನೆ ಪ್ರಕ್ರಿಯೆಯು ತುಂಬಾ ಯಶಸ್ವಿಯಾಗಿ ನಡೆದಿದೆ. ಆಯಾ ಅರ್ಹ ಅಭ್ಯರ್ಥಿಗಳಿಗೆ ತಕ್ಕಂತೆ ಚಿಹ್ನೆಗಳನ್ನು ಡಿಪ್ ಸಿಸ್ಟಮ್ ಮೂಲಕ ಹಂಚಿಕೆ ಮಾಡಲಾಗಿದೆ. ಅದೇ ರೀತಿ ಅಭ್ಯರ್ಥಿಗಳ ಚಿಹ್ನೆಗಳು ಹೀಗಿವೆ. ಮತದಾನವು ಆಗಸ್ಟ್ 4 ಮಂಗಳವಾರದಂದು ನಡೆದಿದೆ. ಈ ಮತದಾನ ಹೇಗೆ ನಡೀತಿದೆ ಬನ್ನಿ ನಮ್ಮ ವರದಿಗಾರ್ತಿಯಾಗಿರುವ ಅನುಷಿಯನ್ನು ವೀಕ್ಷಿಸೋಣ. ಹಾಯ್ ರೂಪಾ, ಈಗ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಮ್ಮನಹಳ್ಳಿಯಲ್ಲಿ ಇದ್ದೇನೆ. ಇಲ್ಲಿ ಶಾಲಾ ಸಂಸತ್ತು ಚುನಾವಣೆ ಅತ್ಯಂತ ಶಾಂತಿಯುತ ಹಾಗೂ ಉತ್ಸವಭರಿತವಾಗಿ ನಡೆಯುತ್ತಿದೆ. ನಾಮಪತ್ರ ಸಲ್ಲಿಕೆ, ನಾಮಪತ್ರಗಳು ಪರಿಶೀಲನೆ, ಚಿಹ್ನೆಗಳ ಹಂಚಿಕೆ. ವಿದ್ಯಾರ್ಥಿಗಳು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಅಳವಡಿಸಿಕೊಂಡು ಉತ್ಸವ ಭಾಗವಹಿಸಿದ್ದಾರೆ. ಕ್ಯಾಮ್ರಾಮನ್ ವಿಜಯ್ ಜೊತೆ DD1 ಚಂದನ ವಾರ್ತೆಗೆ ಸಿದ್ದಮ್ಮನಹಳ್ಳಿ. ಮತ ಹಾಕಿ ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸೋಣ. ನೀವು ಮತ ಹಾಕಿರಾ? ಈ ಶಾಲಾ ಸಂಸತ್ತು ಚುನಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಮ್ಮನಹಳ್ಳಿ ಶಾಲಾ ಸಂಸತ್ತು ಚುನಾವಣೆ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ, ತುಂಬ ಶಾಂತಿಯುತವಾಗಿದೆ. ಈ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ತುಂಬ ಎಲ್ಲ ವಿದ್ಯಾರ್ಥಿಗಳು ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುತ್ತಾರೆ. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಮತವನ್ನು ಚಲಾಯಿಸಿದ್ದೇನೆ. ನನ್ನ ಮತ ಭಾರತಕ್ಕೆ ಹಿತ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಮತ್ತೆ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವ ಶ್ರೀಯುತ ಗಾದಿಲಿಂಗಪ್ಪನವರು ಸಹ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿದ್ದಾರೆ. ಈ ಒಂದು ಸಂಸತ್ತಿನ ವಿಶೇಷ ಏನಂದರೆ ಭಾರತ ಚುನಾವಣಾ ಆಯೋಗ ಜಾರಿಗೆ ತಂದಿರುವ ಪಿಂಕ್ ಬೂತ್ ವಿಶೇಷವಾಗಿ ಈ ಒಂದು ಶಾಲೆಯಲ್ಲಿ ಪರಿಕಲ್ಪನೆಯಾಗಿದೆ. ಈ ಒಂದು ಪಿಂಕ್ ಬೂತ್ನಲ್ಲಿ ಮಹಿಳಾ SDMC ಸದಸ್ಯರಾಗಿರುವ ಶ್ರೀಮತಿ ಗಾಂಧಮ್ಮ, ಶ್ರೀಮತಿ ರಾಮಂಜಿನಮ್ಮ, ಶ್ರೀಮತಿ ಮಹಂಕಾಳಿ ಹಾಗೂ ನಮ್ಮ ಶಾಲೆಯ ಮಹಿಳಾ ಶಿಕ್ಷಕರಿಯಾಗಿರುವಂತಹ ಶ್ರೀಮತಿ ರಾಧಕೆ, ಶ್ರೀಮತಿ ವೀಣಾಟಿ ಹಾಗೂ ದೀಪಶ್ರೀ ಅವರು ತಮ್ಮ ಮತ ಹಾಗೂ ನಮ್ಮ ಶಾಲೆಯ ಬಾಲಕಿಯರು ಸಹ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು, ಬಿಸಿ ಊಟದವರು, ನಮ್ಮ ಊರಿನ ಮುಖಂಡರಾಗಿರುವ ತಿಮ್ಮಾರೆಡ್ಡಿ ಅವರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಈ ಒಂದು ಮತದಾನ ಪ್ರಕ್ರಿಯೆ ಶಾಂತಿಯುತ ರೀತಿಯಲ್ಲಿ ಸಂಪೂರ್ಣಗೊಂಡಿದೆ. ತದನಂತರದಲ್ಲಿ ಕೊನೆಯಲ್ಲಿ ನಮ್ಮ ಶಾಲೆಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಲಿಖಿತ್ ಕುಮಾರ್ ಅವರು, ಶ್ರೀಯುತ ವನ್ನೂರ್ ಸ್ವಾಮಿ ಅವರು, ಶ್ರೀಯುತ ನಾಗರಾಜ್ ಸರ್ ಅವರು ಸಹ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿದ್ದಾರೆ. ಈ ಒಂದು ಶಾಲಾ ಸಂಸತ್ತು ಚುನಾವಣೆ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಗೊಂಡಿದೆ. ಹೀಗೆ ನೋಡ್ತಾ ಇರಿ DD1 ಕನ್ನಡ ಚಾನಲ್. ನಾನು ನಿಮ್ಮ ರೂಪಾ ಪೂಜಾರಿ. ಶುಭರಾತ್ರಿ. ನಮಸ್ಕಾರ.